ಹಾಯ್ ಮಕ್ಕಳೇ, ಗುಡ್ ಈವ್ನಿಂಗ್. ನನ್ನ ಮಾತು ಕೇಳಿಸ್ತಿದೆ ಅಂದರೆ ಎಲ್ಲರೂ ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ. ಇವತ್ತೊಂದು ಸಣ್ಣ ಟೆಕ್ನಿಕಲ್ ಇಶ್ಯೂ ಆಯಿತು, ಹಾಗಾಗಿ ಜಾಯ್ನ್ ಆಗಲಿಲ್ಲ. ಕ್ಯಾನ್ ಯು ಹಿಯರ್ ಮೀ ಆಲ್ ಆಫ್ ಯು? ಎಸ್. ಓಕೆ, ಮಕ್ಕಳೇ ಎಲ್ಲರೂ ನಿಮ್ಮ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಎಲ್ರಿಗೂ ಕೇಳಿಸ್ತಿದೆ ಅಲ್ವಾ? ನಿಮ್ಮ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಧನ್ಯ, ಡಿಂಪನ, ಜೀವನ್, ಹನ್ಸಿಕಾ. ಓಕೆ, ಒಂದು ಸ್ಕ್ರೀನ್ ಶೇರ್ ಆಗುತ್ತೆ. ಓಕೆ, ನಿನ್ನೆ ನಾವೊಂದು 10 ಕ್ವಶನ್ ಕಳಿಸಿದ್ವಿ. ತುಂಬಾ ಸಿಂಪಲ್ ಆಗಿರೋ ಕ್ವಶನ್ಸ್. ಅವನ್ನೆಲ್ಲರೂ ನೀವು ಸಾಲ್ವ್ ಮಾಡಿದ್ದೀರಾ ಅನ್ಕೊಳ್ತೀನಿ. ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕಿದೀವಿ. ಯಾರ್ದಾದ್ರೂ ಹೆಸರು ಅಥವಾ ಯಾರ್ದಾದ್ರೂ ನಂಬರ್ ಗ್ರೂಪ್ ಅಲ್ಲಿ ಆಡ್ ಆಗಿಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡಿ, ನಾವು ಇವತ್ತೇ ಅದನ್ನ ಜಾಯಿನ್ ಮಾಡ್ತೀವಿ ಗ್ರೂಪಿಗೆ. ಓಕೆನಾ? ಜೊತೆಗೆ ನಿನ್ನೆ ನಾವು ಡಿಸ್ಕಸ್ ಮಾಡ್ತಿದ್ವಿ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಅಂಡ್ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ಸೊ ಯಾರಿಗಾದ್ರೂ ನಿನ್ನೆ ಹೇಳ್ಕೊಟ್ಟಿದ್ದು ನೆನಪಿದೆ ಅಂತಂದ್ರೆ ಒಂದು ನಿಮಿಷ. ವರ್ಷಿಕಾ HS ಸ್ಕ್ರೀನ್ ಕಾಣಿಸ್ತಿದ್ಯಮ್ಮ? ಸ್ಕ್ರೀನ್ ಕಾಣಿಸ್ತಿದ್ಯಾ ವರ್ಷಿಕಾ? ಮಾನ್ವಿಕಾ ಸ್ಕ್ರೀನ್ ಕಾಣಿಸ್ತಿದ್ಯಾ? ಮಾನ್ವಿಕಾ ಮಾತಾಡಿ. ಬೆನಕ, ವಿಭವ್ ಸ್ಕ್ರೀನ್ ಕಾಣಿಸ್ತಿದ್ಯಾ? ಒಂದು ನಿಮಿಷ ಇರಿ. ಬೆನಕ ಹ್ಯಾಂಡ್ ರೈಸ್ ಮಾಡಿ. ಒಂದು ನಿಮಿಷ. ವಿಭವ್ ಮಾತಾಡಿ. ವಿಭವ್ ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ವಿಭವ್ ಒಂದು ನಿಮಿಷ ಇರಿ. ಓಕೆ, ಜೀವನ್ ರಾಜ್ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಜೀವನ್ ಕ್ಯಾನ್ ಯು ಹಿಯರ್ ಮೀ? ಓಕೆ, ಬೆನಕ ಹ್ಯಾಂಡ್ ರೈಸ್ ಮಾಡಿಮ್ಮ. ಬೆನಕ ರೈಸ್ ಯುವರ್ ಹ್ಯಾಂಡ್. ಕೇಳಿಸ್ತಿದ್ಯಾ ಬೆನಕ ನಾನು ಮಾತಾಡ್ತಿರೋದು? Yes, sir. ಬೆನಕ ಮೈಕ್ ಆನ್ ಮಾಡ್ಕೊಳ್ಳಿ. ಕೇಳಿಸ್ತಿದ್ಯಾ? Yes, sir. ಕೇಳಿಸ್ತಿದೆ. ಇವಾಗ ಮಾತಾಡಿ ಬೆನಕ. Sir.
ಕೇಳಿಸ್ತಿದೆ ಸರ್. ಕೇಳಿಸ್ತಿದೆ, ಓಕೆ ಫೈನ್. ಸರ್ವರ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ ಏನು ಅಂತ, ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಅದಕ್ಕೆ ಲೇಟ್ ಆಯ್ತು ಜಾಯಿನ್ ಆಗೋದು. ಮೈಕ್ ಆಫ್ ಮಾಡ್ಕೊಳ್ಳಿ. ಓಕೆ ಫೈನ್. So this was the question. ನಿನ್ನೆ ನಾವು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಅಂಡ್ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನ ಹೇಳಿದ್ವಿ. ನಿಮಗೇನಾದ್ರೂ ನೆನಪಿದೆ ಅಂತಂದ್ರೆ, ಸೊ 6 ಮಿಲಿಯನ್ ಇಸ್ ಈಕ್ವಲ್ಸ್ ಟು 6 ಮಿಲಿಯನ್ಸ್ ಅಂದ್ರೆ 60 lakh, 6 lakh, 600,000, ನನ್ ಆಫ್ ದಿ ಅಬೋವ್ ಅಂತ ಇಲ್ಲಿ ಆಪ್ಷನ್ ಕಾಣಿಸ್ತಾ ಇದೆ. ಸುಮ್ಮನೆ ನೆನಪಿದೆಯೋ ಇಲ್ವೋ ಚೆಕ್ ಮಾಡ್ಲಿಕ್ಕೆ ಅಷ್ಟೇನೆ. 6 ಮಿಲಿಯನ್ ಅಂದ್ರೆ ಎಷ್ಟು ಆನ್ಸರ್ ಮಾಡ್ತೀರಾ? ನಿಮಗೆ 1 ಮಿಲಿಯನ್ ಅಂದ್ರೆ ಎಷ್ಟು ಅಂತ ಗೊತ್ತಿದ್ರೆ 6 ಮಿಲಿಯನ್ ಅಂದ್ರೆ ಎಷ್ಟು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ತುಂಬಾ ಕಡೆ ಆ ಮಿಲಿಯನ್ ಅನ್ನೋ ಪದನ ಕೇಳಿರ್ತೀರ. ಸೊ ನಾವು ಕೂಡ ಹೇಳ್ಕೊಟ್ಟಿದೀವಿ ಮಿಲಿಯನ್ ಅಂದ್ರೆ ಏನು ಅಂತ ಹೇಳಿ. Yes, only 10 members have given the right answer. So 1 million andre 1 million is equals to 1 million andre ಒಂದು ನಿಮಿಷ ಇರಿ. ಖುಷಿ ಏನಾಯ್ತು ಮೇಡಮ್? ಸ್ವಲ್ಪ ಲೇಟ್ ಆಯ್ತು ಜಾಯಿನ್ ಆಗಿದ್ದು, ಇವಾಗ ಬರ್ತೇವೆ ಜಾಯಿನ್ ಆಗಿ. ಓಕೆ ಮಕ್ಕಳೇ, ತುಂಬಾ ಜನ ರಾಂಗ್ ಮಾಡಿದ್ದೀರಾ. ಸೊ ನೆನ್ಪಿಟ್ಕೊಳ್ಳಿ, ಇವಾಗ ಮತ್ತೊಮ್ಮೆ ಹೇಳ್ಕೊಡ್ತೀವಿ ನೋಡಿ. ಇದು ಮೇಲ್ಗಡೆ ಕಾಣಿಸ್ತಾ ಇದೆ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ನಿಮಗೆಲ್ಲ ಗೊತ್ತಿದೆ, ಒನ್ಸ್ ಬಿಡಿ ಸ್ಥಾನ, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000, ಲ್ಯಾಕ್ ಅಂತ ಹೇಳ್ತೀವಿ. ಸೊ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಇಲ್ಲಿವರೆಗೂ ಸೇಮ್ ಇರುತ್ತೆ ನೋಡಿ. ಅವರು ಕೂಡ 10,000 ಹೇಳ್ತಾರೆ, ನಾವು ಕೂಡ 10,000 ಹೇಳ್ತೀವಿ. ಸೊ ನೆಕ್ಸ್ಟ್ ನಂಬರ್ನ ಅವರು 100,000 ಅಂತ ಹೇಳ್ತಾರೆ, ನಾವು ಲ್ಯಾಕ್ ಅಂತ ಹೇಳ್ತೀವಿ. ಬೋತ್ ಆರ್ ಸೇಮ್ ನೋಡಿ. 100,000 ಅಂದ್ರೆ 100,000 ಅಂತಂದ್ರೆ ಅದು 1 ಲಕ್ಷಕ್ಕೆ ಸಮ. ಬಟ್ ನಾವು 1 ಲಕ್ಷ ಅಂತೀವಿ, ಅವರು 100,000 ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ವರ್ಡ್ ನ ನಾವು 10 ಲ್ಯಾಕ್ ಅಂತ ಹೇಳ್ತೀವಿ, ಅವರು 1 ಮಿಲಿಯನ್ ಅಂತ ಹೇಳ್ತಾರೆ. ಸೊ 1 ಮಿಲಿಯನ್ ಅಂದ್ರೆ 10 ಲ್ಯಾಕ್, ಹಾಗಾದ್ರೆ 2 ಮಿಲಿಯನ್ ಅಂದ್ರೆ 20 ಲ್ಯಾಕ್. ಸೊ 6 ಮಿಲಿಯನ್ ಅಂದ್ರೆ 60 ಲ್ಯಾಕ್. ಸೊ 60 ಲ್ಯಾಕ್ ಇಸ್ ದ ರೈಟ್ ಆನ್ಸರ್. ಓಕೆ, ಹಲೋ, ಯಾರು ಹೇಳಿ ಮೇಡಮ್? ವೇದಿಕಾ ಬರ್ಬೇಕಲ್ಲ, ಕ್ಲಾಸ್ ಎಲ್ಲರಿಗೂ ಜಾಯಿನ್ ಆಗ್ತಿ. ಇವಾಗ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ, ಇವತ್ತು ಬರ್ತಿದೆ ನೋಡಿ, ಒಂದ್ಸಲ ಟ್ರೈ ಮಾಡಿ. ಓಕೆ ಮಕ್ಕಳೇ, ಸಾಮಾನ್ಯ ಹಿಂಗಾಗೋದಿಲ್ಲ. ಯಾವತ್ತಾದ್ರೂ ಮಿಸ್ ಆದ್ರೆ ಒಂದ್ ಸ್ವಲ್ಪ ವೆಯ್ಟ್ ಮಾಡಿ. ನೀವೆಲ್ಲರೂ ಒಂದೇ ಸಲ ಕಾಲ್ ಮಾಡಕ್ ಶುರು ಮಾಡಿದ್ರೆ ನಮಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಏನೋ ಒಂದು 5 ನಿಮಿಷ ವೆಯ್ಟ್ ಮಾಡಿ ನೋಡಿ. ಆಗ್ಲಿಲ್ಲ ಅಂದಾಗ ಕಾಲ್ ಮಾಡಿ, ಆಯ್ತಾ? ಓಕೆ, ಇವಾಗ ಸ್ವಲ್ಪ ಅರ್ಥ ಆಯ್ತಲ್ವಾ? ನೋಡಿ 10,000 ವರೆಗೂ ಸೇಮ್ ಇದೆ ನೋಡಿ, ಅದನ್ನೇ ತೋರಿಸ್ತಾ ಇದೀವಿ. 10,000 ವರೆಗೂ ಸೇಮ್. ಆದ್ರೆ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಅಲ್ಲಿ 10,000 ಆದ್ಮೇಲೆ ಅವರು 100,000 ಅಂತ ಹೇಳ್ತಾರೆ, ನಾವು ಲ್ಯಾಕ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಮೈನ್ ಡಿಫರೆನ್ಸ್. ಬೋತ್ ಆರ್ ಸೇಮ್. ನೀವೇನಾದ್ರೂ 100,000 ಅಂತಂದ್ರೆ 100,000 ಅಂದ್ರೆ ಅದನ್ನು 1 ಲಕ್ಷ ಅಂತಾನು ಹೇಳ್ಬಹುದು, 100,000 ಅಂತಾನು ಹೇಳ್ಬಹುದು. ಸೊ 2 ಲ್ಯಾಕ್ ಅಂದ್ರೆ ಅದನ್ನ ನಾವು 200,000 ಅಂತ ಹೇಳ್ಬಹುದು. ಸೊ ಇದೇ ತರ 2 ಲ್ಯಾಕ್, 3 ಲ್ಯಾಕ್, 4 ಲ್ಯಾಕ್ ಆದ್ರೆ 10 ಲ್ಯಾಕ್ ಆಗುತ್ತೆ. ಸೊ 10 ಲ್ಯಾಕ್ ಅನ್ನ ನಾವು 10 ಲ್ಯಾಕ್ ಅಂತೀವಿ. ಬಟ್ ಇಂಟರ್ನ್ಯಾಷನಲ್ ಸಿಸ್ಟಮ್ ನಲ್ಲಿ 1 ಮಿಲಿಯನ್ ಅಂತ ಹೇಳ್ತಾರೆ. ಸೊ 1 ಮಿಲಿಯನ್ ಇಸ್ ಈಕ್ವಲ್ಸ್ ಟು 10 ಲ್ಯಾಕ್. ಹಾಗಾಗಿ 1 ಮಿಲಿಯನ್ ಅಂದ್ರೂ ಒಂದೇನೆ, 10 ಲ್ಯಾಕ್ ಅಂದ್ರೂ ಒಂದೇನೆ. ಸೊ ನೆಕ್ಸ್ಟ್ ಅವ್ರೇನ್ ಮಾಡ್ತಾರೆ,
ಬಿಲಿಯನ್ಗೆ ಹೋಗ್ತಾರೆ. ಬಿಲಿಯನ್, ಮಿಲಿಯನ್ ಆದ್ಮೇಲೆ ನೋಡಿ ಬಿಲಿಯನ್ ಅಂತ ಹೇಳ್ತಾರೆ. 10 ಮಿಲಿಯನ್, 100 ಮಿಲಿಯನ್. ಅದ್ರ ನೆಕ್ಸ್ಟ್ ನಂಬರ್ನ ಬಿಲಿಯನ್ ಅಂತಾರೆ. ಸೊ ಬಿಲಿಯನ್ ಅಂದ್ರೆ ನಮ್ಮ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನಲ್ಲಿ 100 ಕ್ರೋರ್ಸ್ ಆಗುತ್ತೆ, 100 ಕೋಟಿ ಆಗುತ್ತೆ. ಆಯ್ತಾ, ಅವ್ರು ಅದನ್ನ 1 ಬಿಲಿಯನ್ ಅಂತ ಹೇಳ್ತಾರೆ. ಸೊ ನಾವು 3 2 2 ಸಿಸ್ಟಮ್ ನಲ್ಲಿ ನಂಬರ್ಸ್ ನ ಡಿವೈಡ್ ಮಾಡ್ತೀವಿ. ಸೇಮ್ ನಂಬರ್ ನೋಡಿ, ಇವಾಗ ಎರಡೂ ನಂಬರ್ನ ನಾನು ಒಂದು ನಂಬರ್ನ ಬರಿತೀನಿ, ಎರಡೂ ಸಿಸ್ಟಮ್ ನಲ್ಲಿ ಓದ್ತೀನಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ದಿಸ್ ನಂಬರ್. ಸೊ ನೀವು ಕೂಡ ಓದ್ಲಿಕ್ಕೆ ಟ್ರೈ ಮಾಡಿ. ಇಲ್ಲೊಂದು ನಂಬರ್ ಕಾಣಿಸ್ತಾ ಇದೆ. ಇದು ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಅಲ್ಲಿ ನಾವು ಓದೋದಾದ್ರೆ, ಸಾರಿ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ಫಸ್ಟ್ 3 ನಂಬರ್ಸ್, ಆಮೇಲೆ 2 ನಂಬರ್ಸ್, ಆಮೇಲೆ 2 ನಂಬರ್ಸ್. ಬಿಡಿ 10 100 ಅಥವಾ 1 10 100 ಥೌಸಂಡ್ಸ್ 10 ಥೌಸಂಡ್ಸ್, ಲ್ಯಾಕ್ 10 ಲ್ಯಾಕ್, ಕ್ರೋರ್ 10 ಕ್ರೋರ್, 45 crores 45 crores 63 lakh 67,089. ಅಂದ್ರೆ 45 ಕೋಟಿ 63,67,089. ಇದೇ ನಂಬರ್, ಸೇಮ್ ನಂಬರ್ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನಲ್ಲಿ ಓದೋಣ. 3 3 3 ಅವ್ರು ಇದೇ ತರ ಡಿವೈಡ್ ಮಾಡ್ಕೊಳ್ಳೋದು. ಆಯ್ತಾ. ಸೊ ಫಸ್ಟ್ 89 ಇದು ಸೇಮ್, ಇದು ಥೌಸಂಡ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ 367,000 ಇದನ್ನ ನಾವು ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ, ಮಿಲಿಯನ್ ಅಂತ ಹೇಳ್ತಾರೆ. ಹಾಗಾಗಿ 456 ಮಿಲಿಯನ್ ಅಂತ ಹೇಳ್ತಾರೆ. ಸೊ ಈ ಮಿಲಿಯನ್ ಇದೆಯಲ್ಲ, 6 ಮಿಲಿಯನ್ ಅಂದ್ರೆ 60 ಲ್ಯಾಕ್. ಇದು ಕ್ರೋರ್ ನಮ್ಮ ಲೆಕ್ಕದಲ್ಲಿ, ಅವ್ರ ಲೆಕ್ಕದಲ್ಲಿ ಇದು 10 ಮಿಲಿಯನ್, ಇದು 100 ಮಿಲಿಯನ್. ಸೊ ಇದಾದ್ಮೇಲೆ ಬರುವಂತ ನಂಬರು ಇಲ್ಲಿ ಬರುತ್ತಲ್ಲ, ಇದನ್ನ ಬಿಲಿಯನ್ ಅಂತ ಹೇಳ್ತಾರೆ. ನಾವು ಅದನ್ನ 100 ಕೋಟಿ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಅಂಡ್ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ಪರಿಣಿತ ಬರ್ತಿದೆ, ಜಾಯಿನ್ ಆಗ್ರಮ್ಮ, ಇವಾಗ ಜಾಯಿನ್ ಆಗಿ. ಅವಾಗ್ಲೇ 5 ನಿಮಿಷ ಲೇಟ್ ಆಯ್ತು ಅಷ್ಟೇನೆ. ಎಕ್ಸಿಟ್ ಆಗಿ ಇನ್ನಾಗಿ ಮೇಡಮ್, ಸರಿ ಆಗುತ್ತೆ. ಖುಷಿ, ಒಂದ್ಸಲ ಎಕ್ಸಿಟ್ ಆಗಿ ಇನ್ನಾಗಿ, ಸರಿ ಆಗುತ್ತೆ. ಅಂದ್ರೆ ಇಂಟರ್ನೆಟ್ ಏನೋ ಸ್ಲೋ ಇದೆ ಅನ್ಸುತ್ತೆ, ಫೋನ್ ರೀಸ್ಟಾರ್ಟ್ ಮಾಡಿ. ಹೌದು, ಹಾ ಏನೋ ಇಶ್ಯೂ ಇದೆ, ನೋಡೋಣ. ಒಂದು 5 ನಿಮಿಷ ಬಿಟ್ಟು ಟ್ರೈ ಮಾಡಿ, ಒಂದು 5 ನಿಮಿಷ ಬಿಟ್ಟು. ಓಕೆ, ಈಗ ಇದು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್, ಭಾರತೀಯ ಪದ್ಧತಿ. ದಿಸ್ ಇಸ್ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ಅವರು 3 ನಂಬರ್ಸ್ ನ ಗ್ರೂಪ್ ಮಾಡ್ತಾ ಹೋಗ್ತಾರೆ. ಬಟ್ ನಾವು ಫಸ್ಟ್ 3 ನಂಬರ್ಸ್, ಆಮೇಲೆ 2 ನಂಬರ್ಸ್ ನ ಗ್ರೂಪ್ ಮಾಡ್ತಾ ಹೋಗ್ತೀವಿ. ಇದು ಒನ್ಸ್ ಅಂತ ಹೇಳ್ತಾರೆ ಅವರು ಕಂಪ್ಲೀಟ್ ಆಗಿ. ಇದನ್ನ ಥೌಸಂಡ್ಸ್ ಅಂತ, ಸಾರಿ ಅವರು ಒನ್ಸ್, ಥೌಸಂಡ್ಸ್, ಮಿಲಿಯನ್ಸ್ ಅಂತ ಹೇಳ್ತಾರೆ. ನಾವು ಬಿಡಿ 10 100 ಅಂದ್ರೆ 1 10 100, 1000 10,000, ಲ್ಯಾಕ್ 10 ಲ್ಯಾಕ್, ಕ್ರೋರ್ 10 ಕ್ರೋರ್, ಈ ರೀತಿ ಹೇಳ್ತೀವಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಸೊ ಎರಡಕ್ಕೂ ಕೂಡ ಸೇಮ್ ವ್ಯಾಲ್ಯೂ, ಹೇಳುವಂತ ರೀತಿ ಮಾತ್ರ ಚೇಂಜ್ ಅಷ್ಟೇ. ಫಾರ್ ಎಕ್ಸಾಂಪಲ್, ನೀವು ನಾರ್ತ್ ಕರ್ನಾಟಕದಲ್ಲಿ ಈ ರೀತಿ ಏನಾದ್ರು ಬರೆದ್ರೆ ನಾವು 1,500 ಅಂತೀವಿ, ಅವರು 1,500 ಅಂತಾರೆ. ಸೊ ಬೋತ್ ಆರ್ ಸೇಮ್. 1,500 ಆಲ್ಸೋ ಇಸ್ ರೈಟ್ ಅಂಡ್ 1,500 ಆಲ್ಸೋ ಇಸ್ ರೈಟ್. ಸೊ ಹೇಳೋ ರೀತಿ ಮಾತ್ರ ಚೇಂಜ್. ಫಾರ್ ಎಕ್ಸಾಂಪಲ್, ನೀವು ಇದನ್ನ 2,300 ಅಂತಾನು ಹೇಳ್ಬೋದು. 2,300 ಅಂದ್ರೂ ಒಂದೇನೆ, 2,300 ಅಂದ್ರೂ ಒಂದೇನೆ, ಹೌದಲ್ವಾ? ಸೊ ನೆಕ್ಸ್ಟ್ ಇದನ್ನ ನೋಡೋಣ. ಇದು 98,000. ಸೊ ನೆಕ್ಸ್ಟ್ ಇದನ್ನ 100,000 ಅಂತನಾದ್ರೂ ಹೇಳ್ಬಹುದು, ಅಥವಾ 1 ಲ್ಯಾಕ್ ಅಂತನಾದ್ರೂ ಹೇಳ್ಬಹುದು. 100,000 ಅಂದ್ರೂ ಒಂದೇನೆ, 1 ಲ್ಯಾಕ್ ಅಂದ್ರೂ ಒಂದೇನೆ. ಗಾಟ್ ಇಟ್? ಅರ್ಥ ಆಗ್ತಿದೆ ಅಲ್ವಾ? ಸೊ ಬೋತ್ ಆರ್ ಸೇಮ್. ಅದೇ ತರ ಇಲ್ಲೂ ಅಷ್ಟೇನೆ. ಇಲ್ಲಿ 60 ಲ್ಯಾಕ್ ಅಂತ ನಾವ್ ಹೇಳ್ತೀವಿ, ಅವರು 6 ಮಿಲಿಯನ್ ಅಂತ ಹೇಳ್ತಾರೆ. ಬೋತ್ ಆರ್ ಸೇಮ್. ನಾವು 3 ಲ್ಯಾಕ್ ಅಂತ ಹೇಳ್ತೀವಿ, ಅವರು 300,000 ಅಂತ ಹೇಳ್ತಾರೆ. ಬಿಕಾಸ್ 100,000 ಇಸ್ ಈಕ್ವಲ್ಸ್ ಟು 1 ಲ್ಯಾಕ್. ಅದೇ ತರ 3 ಲ್ಯಾಕ್, ನಾವು 3 ಲ್ಯಾಕ್ ಅಂತೀವಿ, ಅವರು 300,000 ಅಂತ ಹೇಳ್ತಾರೆ. ದಟ್ಸ್ ಇಟ್. ಓಕೆ, ಹಾಗಾದ್ರೆ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಅಂಡ್ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಏನಿದೆ, ಮಿಲಿಯನ್ ವರೆಗೂ ಅಷ್ಟೇ ನಾವು ಹೇಳ್ಕೊಟ್ಟಿದ್ದೀವಿ. ಅಷ್ಟಾದ್ರೂ ಅರ್ಥ ಆದ್ರೆ ಸಾಕು. ಸ್ವಲ್ಪ
ಬೇರೆ ಬೇರೆ ತರ ಟ್ವಿಸ್ಟ್ ಮಾಡಿ ಎಕ್ಸಾಮ್ ನಲ್ಲಿ ಕ್ವಶನ್ ನ ಕೇಳಬಹುದು. ಯಾವ ತರ ಕೇಳಿದ್ರು ಕೂಡ ಸ್ವಲ್ಪ ರೆಡಿ ಆಗಿರ್ಬೇಕು ನೀವು. ಸೊ ಇದೆ ಅಲ್ವಾ ನಿನ್ನೆ ನಾವು ಮಿಸ್ಟೇಕ್ ಮಾಡಿದ್ದು. ಓಕೆ, ಇಲ್ಲೊಂದು ನಂಬರ್ ಇದೆ ನೋಡೋಣ. ಈ ಕೆಳಗಿನ ಸಂಖ್ಯೆಯನ್ನು ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಪಟ್ಟಿಯಲ್ಲಿ ಬರೆದು ಪದಗಳಲ್ಲಿ ಬರೆಯಿರಿ ಅಂತ ಇದೆ. ಸೊ ನಿಮಗೂ ಕೂಡ ಒಂದು 2-3 ನಂಬರ್ ಕೊಡ್ತೀನಿ ಇವತ್ತು. ಎರಡೂ ಸಿಸ್ಟಮ್ ನಲ್ಲಿ ಬರೀಬೇಕು ಅದನ್ನ. ಅಂದ್ರೆ ಫಸ್ಟ್ ಟೇಬಲ್ ನ ಹಾಕೊಳ್ಳಿ, ಇಂಡಿಯನ್ ಟೇಬಲ್ ನಲ್ಲಿ ಬರೀರಿ ಮತ್ತೆ ಇಂಟರ್ನ್ಯಾಷನಲ್ ಟೇಬಲ್ ನಲ್ಲಿ ಬರೀರಿ. ಸೊ ನಂಬರ್ ನ ವರ್ಡ್ ಅಲ್ಲಿ ಬರೀರಿ ಈ ತರ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಂಬರ್ ಇದೆ. ಫಸ್ಟ್ ನಾವು ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನಲ್ಲಿ ಬರೆಯೋಣ. ನೋಡಿ 908 ಸೇಮ್, ಅವರು ಕೂಡ 8909 ಅಂತ ಓದ್ತಾರೆ. ನೆಕ್ಸ್ಟ್ 78,908. ನೆಕ್ಸ್ಟ್ ನಾವು 5 lakh ಅಂತ ಓದ್ತೀವಿ, ಅವರು 578,000 ಅಂತ ಹೇಳ್ತಾರೆ. 578,000. ಸೊ ಇದನ್ನ ನಾವು 40 lakh ಅಂತ ಹೇಳ್ತೀವಿ, ಅವರು 4 million ಅಂತ ಹೇಳ್ತಾರೆ. ಸೊ ದಿಸ್ ಇಸ್ 4,578,000 and 908. ಮೇಡಮ್ ಒಂದ್ 5 ನಿಮಿಷ ವೆಯ್ಟ್ ಮಾಡಿ, ಬರ್ಲಿಲ್ಲ ಅಂದ್ರೆ ಒಂದ್ಸಲ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ. ಮೇಡಮ್ ಕೇಳಿಸ್ತಿಲ್ವಾ? ಏನೋ ಸರ್ವರ್ ಬಿಸಿ ಅನ್ಸುತ್ತೆ. ಒಂದ್ಸಲ ರೀಸ್ಟಾರ್ಟ್ ಮಾಡಿ ನೋಡಿ ಫೋನು. ಒಂದ್ 5 ನಿಮಿಷ ಬಿಟ್ಬಿಟ್ಟು ಮತ್ತೆ ಟ್ರೈ ಮಾಡಿ, ಸರಿ ಆಗುತ್ತೆ. ಓಕೆ ಮಕ್ಕಳೇ, ಈ ತರ ಏನಾದ್ರೂ ಕ್ಲಾಸ್ ಒಂದಿನ ಮಿಸ್ ಆದ್ರೆ ಅಥವಾ ಒಂದ್ ಅರ್ಧ ಗಂಟೆ ನೀವು ಕೇಳಕ್ ಆಗ್ಲಿಲ್ಲ ಅಂದ್ರೆ, ಸೊ ನಮ್ಮ ಹತ್ರ 2 ಆಪ್ಷನ್ ಇದೆ. ಫಸ್ಟ್ ಒನ್ ಈಸ್ ನಿಮ್ಮ ಆಪ್ ನಲ್ಲಿ ರೆಕಾರ್ಡೆಡ್ ವಿಡಿಯೋ ಸಿಗುತ್ತೆ ಇಫ್ ಯು ಹ್ಯಾವ್ ಸಬ್ಸ್ಕ್ರೈಬ್ಡ್. ಅಂದ್ರೆ ಅದಕ್ಕೆ ಚಾರ್ಜ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಾವು ಪ್ರತಿದಿನದ ವಿಡಿಯೋನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದೀವಿ. ಪ್ರತಿದಿನದ ವಿಡಿಯೋ ನಿಮಗೆ ಮಾತ್ರ ಕಾಣಿಸುತ್ತೆ. ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮಗೆ ಅವತ್ತಿಗೆ ರಾತ್ರಿ ಅಪ್ಲೋಡ್ ಮಾಡ್ತೀವಿ, ನೀವು ಬೆಳಗ್ಗೆ ನೋಡ್ಕೋಬಹುದು. ಓಕೆನಾ? ಇವಾಗ ರೆಕಾರ್ಡ್ ಆಗಿರುತ್ತಲ್ವಾ ನಮ್ಮ ವಿಡಿಯೋ, ಅದು ನಿಮಗೆ ಬೆಳಗ್ಗೆ ಅಂದ್ರೆ ಒಂದು 10 ಗಂಟೆ 9 ಗಂಟೆ ಮೇಲೆ ನಾವು ಅಪ್ಲೋಡ್ ಮಾಡ್ತೀವಿ, ನಿಮಗೆ ಆವಾಗ ಸಿಗುತ್ತೆ. ಅಥವಾ ನೀವು ನಾಳೆ ಸಂಜೆ ಯಾವಾಗ ಬೇಕಾದ್ರೂ ನೋಡ್ಬೋದು. ಸೊ ಅದು ಇವಾಗ ಸದ್ಯಕ್ಕೆ ಪಬ್ಲಿಕ್ ಮಾಡಿದೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ನಮ್ಮ ನೀವು ಇಮೇಲ್ ಐ ಡಿ ನಮಗೆ ಎಲ್ಲರೂ ಕೂಡ ಕಳಿಸ್ಕೊಡಿ. ಆ ಇಮೇಲ್ ಐ ಡಿಯಿಂದ ಓಪನ್ ಮಾಡಿದ್ರೆ ಮಾತ್ರ ಆ ಯೂಟ್ಯೂಬ್ ಕ್ಲಾಸ್ ಬರೋ ತರ ಮಾಡ್ತೀವಿ ಸದ್ಯಕ್ಕೆ. ಸೊ ಆಮೇಲೆ ಅದನ್ನ ಪಬ್ಲಿಕ್ ಮಾಡೋಣ. ಯಾಕೆ ಅಂತಂದ್ರೆ ಸದ್ಯಕ್ಕೆ ನಾವು ಇಲ್ಲಿರುವಂತ ಕರೆಕ್ಷನ್ ನೀವಾದ್ರೂ ಹೇಳ್ತೀರಾ, ನಾವು ಯೂಟ್ಯೂಬಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬಿಡಕ್ ಹೋದ್ರೆ ಒಂದು ಕೂಡ ಮಿಸ್ಟೇಕ್ಸ್ ಇರಬಾರ್ದು. ಇಲ್ಲಾದ್ರೆ ನಾವು ನಿಮಗೆ ಮತ್ತೆ ಸರ್ ಮಿಸ್ಟೇಕ್ ಆಗಿದೆ ಅಂತ ನೀವು ವಾಪಸ್ ನನಗೆ ಫೋನ್ ಮಾಡಿ ಹೇಳಿ ಸರಿ ಮಾಡ್ಕೋಬಹುದು. ಹಾಗಾಗಿ ಅಲ್ಲಿಗೆ ಸ್ವಲ್ಪ ಬೇರೆ ತರನೇ ಪ್ರಿಪರೇಷನ್ ಬೇಕಾಗುತ್ತೆ. ಇರ್ಲಿ, ಈಗ ಸದ್ಯಕ್ಕೆ ನಿಮಗೆ ರೆಕಾರ್ಡೆಡ್ ವಿಡಿಯೋ ಸಿಗಬೇಕು. ಮಿಸ್ ಆಗಿದ್ದ ಕ್ಲಾಸು 5 ನಿಮಿಷ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು, ಅದು ಸಿಗ್ಬೇಕು. ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಮಾಡೋಣ. ಇವಾಗ ಒಂದು 3 ಅಥವಾ 4 ನಂಬರ್ನ ಕೊಡ್ತೀನಿ ಹೋಮ್ವರ್ಕ್ಗೆ. ಅದನ್ನ ನೀವು ಇದೇ ತರ 2 ಸಿಸ್ಟಮ್ ನಲ್ಲಿ ಬರೀಬೇಕು ನನಗೆ. ಒಂದು ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನಲ್ಲಿ, ಇನ್ನೊಂದು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನಲ್ಲಿ. ಸೊ ಇನ್ನೊಂದ್ಸಲ ಸುಮ್ಮನೆ ಆ ನಂಬರ್ಗಳನ್ನ ನಾನು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಈಗ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನಲ್ಲಿ ಇದನ್ನ ನಾವು ಹೇಳ್ತೀನಿ 83 lakh 56,789. ಇದು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ಅದೇ ಇಂಟರ್ನ್ಯಾಷನಲ್ ಸಿಸ್ಟಮ್ ಆದ್ರೆ 333. ಸೊ ಇಲ್ಲಿ ಒಂದೇ ಇದೆ, ಇರ್ಲಿ ಪರವಾಗಿಲ್ಲ. ಇದನ್ನ 1000 ಸಿವಿ, ಇದನ್ನ ಸೇಮ್ ಹೇಳ್ತೀವಿ. ಇದು ಮಿಲಿಯನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ 8,356,789. 8,356,789. ಆಯ್ತಾ? 56,000 ಇಲ್ಲಿವರೆಗೂ ಸೇಮು. ಇದನ್ನ ಎರಡನ್ನೂ ಕೂಡ ಅಕ್ಷರದಲ್ಲಿ ಬರೀರಿ. ಒಂದು 3 ನಂಬರ್. ಸೊ ಲೆಟ್ಸ್ ಟೇಕ್ ಡೌನ್ ದೋಸ್ ನಂಬರ್ಸ್. ಒಂದು ಫಸ್ಟ್ ಒನ್, second one, third one, ಹಲೋ ಸರಿ ಹೇಳೋ.
ಏನೋ ಸರ್ವರ್ ಪ್ರಾಬ್ಲಮ್ ಅನ್ಸುತ್ತೆ ಸೇರಿ, ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡ್ತೀರಾ? ಫೋನ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ನೋಡ್ತೀರಾ? ಹೌದಾ? ಆ, ನೋಡೋಣ, ಒಂದು 5 ನಿಮಿಷ ವೆಯ್ಟ್ ಮಾಡಿ. ಓಕೆ. ಓಕೆ. ನಿಮ್ಮ ಇನ್ಕನ್ವೀನಿಯನ್ಸಿಗೆ ತುಂಬ ಬೇಜಾರಾಗುತ್ತೆ. ಆ ಥರ ಆಗಲ್ಲ ಯಾವತ್ತೂ ಕೂಡ. ಸಾಮಾನ್ಯವಾಗಿ 99% ಆಫ್ ಕ್ಲಾಸಸ್ ಕರೆಕ್ಟ್ ಆಗಿರುತ್ತೆ. ಎಲ್ಲೋ ಒಂದೊಂದಿನ ಈ ಥರ ಟೆಕ್ನಿಕಲ್ ಇಶ್ಯೂ ಆದಾಗ ನಿಮ್ಮ ಸರ್ವರ್ನ, ಅಂದರೆ ಟೀಚ್ಮೆಂಟ್ ಸರ್ವರ್ ಹಂಗಾಗ್ಬೋದು ಅಥವಾ ಬೇರೆ ಇಶ್ಯೂಸ್ ಇಂದ ಆಗುತ್ತೆ. ಸ್ವಲ್ಪ ಒಂದು 5 ನಿಮಿಷ ವೆಯ್ಟ್ ಮಾಡಿ, ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ, ಅಥವಾ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡೋದು, ಆ ಥರ ಏನಾದರೂ ಒಂದು ಮಾಡಿ ಸರಿ ಆಗುತ್ತೆ. ಓಕೆನಾ? ಓಕೆ. 400,000 ಇಸ್ ಈಕ್ವಲ್ಸ್ ಅಂತ ಕೊಟ್ಟಿದ್ದೀವಿ ನಾವು. 400,000 ಅಂತಂದ್ರೆ ಎಷ್ಟು? ಸೊ 40 ಲ್ಯಾಕ್, 4 ಲ್ಯಾಕ್, 4 ಮಿಲಿಯನ್ ಅಥವಾ 40 ಮಿಲಿಯನ್ ಅಂತ ಇದೆ ಆನ್ಸರ್. ಸೊ 400,000 ಅಂದ್ರೆ 400,000 ಅಂತಂದ್ರೆ 400,000 ಅಂದ್ರೆ ಎಷ್ಟು ಅಂತ ಹೇಳಿ. ಸೊ ಅದು ಯಾವುದಕ್ಕೆ ಸಮ? 400,000 ಅನ್ನೋದು ಇಂಟರ್ನ್ಯಾಷನಲ್ ಸಿಸ್ಟಮ್. ಇಂಡಿಯನ್ ಸಿಸ್ಟಮ್ ನಲ್ಲಿ ನಾವು ಅದನ್ನು ಏನ್ ಅಂತೀವಿ ಅನ್ನೋದನ್ನ ನೀವು ಇಲ್ಲಿ ಆಪ್ಷನ್ ಇದೆ, ನೋಡೋಣ, ಟ್ರೈ ಮಾಡಿ ಆಪ್ಷನ್ ಅಲ್ಲಿ ಹಾಕ್ಲಿಕ್ಕೆ. ಓಕೆ, 27 ಮೆಂಬರ್ಸ್ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್. ವಿಸ್ಮಿತಾ ಭುವಿಕ್ ತಪ್ಪು ಮಾಡಿದ್ರಿ, ಸನ್ನಿಧಿ ತಪ್ಪು, ಕಲ್ಪಿತಾ ತಪ್ಪು, ಬೆನಕ, ಜಸ್ವಂತ್, ನರೇಂದ್ರ, ವೇದಾಂತ್, ವರ್ಷಿಕಾ ಕರೆಕ್ಟ್ ಮಾಡಿದ್ರಿ, ಮಾನ್ವಿಕಾ, ದೀಪ್ತಿ, ಪೂರ್ವಿಕ್, ಶ್ರಿಯಾನ್ ಕರೆಕ್ಟ್, ಅಂಡ್ ಧನ್ಯಾ, ಆರಾಧ್ಯ, ಕುಶ್ವಂತ್ ರಾಂಗ್ ಮಾಡಿದ್ರಿ. ಸೊ 400,000 ಅಂತ ಇಲ್ಲೇ ಬರ್ದಿದ್ವಿ ನೋಡಿ. ಇದನ್ನ ನಾವು 2 ನಂಬರ್ಸ್ ಆದ್ಮೇಲೆ ಇಲ್ಲಿ ಕಾಮ ಹಾಕ್ತೀವಿ. ಸೊ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000, ಲ್ಯಾಕ್. ಸೊ 4 ಲ್ಯಾಕ್ ಅಂದ್ರೂ ಒಂದೇನೆ, 400,000 ಅಂದ್ರೂ ಒಂದೇನೆ. ಸೊ 100,000 ಅಂದ್ರೆ 1,00,000. ಹಾಗಾದ್ರೆ 400,000 ಅಂದ್ರೆ 4,00,000. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಯೋಚನೆ ಮಾಡಬೇಕು. ನಿಮಗೆ ಈ ರೀತಿಯಾಗಿ ಬೇರೆ ಬೇರೆ ತರ ಪ್ರಶ್ನೆಗಳನ್ನ ಕೇಳಬಹುದು. 8 ಮಿಲಿಯನ್ ಇಸ್ ಈಕ್ವಲ್ಸ್ ಟು ಅಂತ ಇದೆ. 8 ಮಿಲಿಯನ್ ಎಂಬುದು ಡ್ಯಾಶ್ಗೆ ಸಮ. 8 ಲಕ್ಷನ 8 80 ಲಕ್ಷ 80 ಕೋಟಿ. 8 million is equals to option A, B, C and D.
ಸಿರಿ ಇವಾಗ ಜಾಯಿನ್ ಆಗಿದೆ ಅಲ್ವಾ? ಆಯ್ತು. ಸೊ ನಮ್ಮ ಕ್ಲಾಸ್ ಇಲ್ಲ ಅಂದ್ರೆ ನಾವು ನಿಮಗೆ ಮೆಸೇಜ್ ಮಾಡಿರ್ತೀವಿ. ಕ್ಲಾಸ್ ಇದೆ ಅಂದ್ರೆ, ಏನೂ ಮೆಸೇಜ್ ಮಾಡಿಲ್ಲ ಅಂತಂದ್ರೆ 100% ಕ್ಲಾಸ್ ಇದೆ ಅಂತ ಅರ್ಥ. ಹಾಗಾಗಿ ಸರ್ ನಮಗೆ ಕ್ಲಾಸ್ ಇದೆಯಾ ಅಂತ ಕೇಳೋದಕ್ಕೆ ಫೋನ್ ಮಾಡೋದು ಆ ಥರ ಮಾಡಿದ್ರೆ 6:30 ಅಥವಾ 6:35 ಟೈಮಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ನೀವು ವೆಯ್ಟ್ ಮಾಡಿ. ಏನಾದ್ರು ಬರಲಿಲ್ಲ ಅಂದ್ರೆ ನೀವೇ ಫಸ್ಟ್ ಟೆಕ್ನಿಕಲ್ ಇಶ್ಯೂನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ವೇಟಿಂಗ್ ಫಾರ್ ಟೀಚರ್ ಅಂತ ಬರ್ತಿದ್ಯಾ ಅಥವಾ ವಾಯ್ಸ್ ಕೇಳಿಸ್ತಿಲ್ವಾ, ಒಂದ್ 2 ನಿಮಿಷ ಏನೆಲ್ಲ ಆಗಿದೆ ಅಂತ ನೋಡಿ, ಆಯ್ತಾ? ಅದಾದ್ಮೇಲೆ ನಮಗೆ ಕಾಲ್ ಮಾಡಿ. ಸೊ ಇನ್ ಮುಂದೆ ಯಾವಾಗ್ಲೂ ಕಾಲ್ ಮಾಡ್ಬೇಕಾದ್ರೆ ಯಾವ ನಂಬರಿಗೆ ಮಾಡ್ಬೇಕು ಅಂತ ಹೇಳ್ತೀನಿ. ಸ್ವಲ್ಪ ನಮಗೆ ಈ ಈ ಟೆಕ್ನಿಕಲ್ ಆಗಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಇವತ್ತೆರಡೂ ಫೋನ್ ಡಿವೈಸ್ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಹಾಗಾಗಿ ನಿಮ್ ಫೋನ್ ಬಂದ್ರೆ ನಾನೇ ಅಟೆಂಡ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್. 85 million plus 344,000 ಪ್ಲಸ್ 458 ಅಂತಿದೆ. ಇದನ್ನ ಯಾವ ರೀತಿ ಬರೀತೀರಾ ಅಂತ ಹೇಳಿ. 85,344,000 ಮತ್ತು 458. ಇದನ್ನ ಬರೆದ್ರೆ ಯಾವ ರೀತಿ ಆಗತ್ತೆ ಇಲ್ಲಿ ಅಂತ ಕೇಳಿದ್ದಾರೆ. ಸೊ ಯಾವ್ದು ಇದಕ್ಕೆ ಕರೆಕ್ಟ್? ಆಪ್ಷನ್ ಎ, ಬಿ, ಸಿ ಅಂಡ್ ಡಿ. 85 million ಇದೆ, 344,000 ಇದೆ ಅಂಡ್ 458 ಇದೆ. ಕಾಣಿಸ್ತಿದೆ ಅಲ್ವಾ? ಸರಿಯಾಗಿ ನೋಡಿ ಆನ್ಸರ್ನ ಮಾಡಿ. ತುಂಬಾ ಈಸಿ ಇದೆ. ನೀವು ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ನ ಬರ್ಕೊಬೇಕು ನಿಮ್ಮ ನೋಟ್ಬುಕ್ನಲ್ಲಿ. 1, 10, 100, 1000, 10,000, ಲ್ಯಾಕ್, 10 ಲ್ಯಾಕ್, ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಸಿಸ್ಟಮ್ದು ಬರ್ಕೊಳ್ಳಿ. ಸೊ ಅವಾಗ ಕನ್ಫ್ಯೂಷನ್ ಆಗೋದಿಲ್ಲ. ನರೇಂದ್ರ, ಪವಿಶ್, ಹನ್ಸಿಕಾ, ಗೌತಮ್, ಪರಿಣಿತಾ, ರಕ್ಷಿತ್, ವೇದಾಂತ್ ಅಂತೂ ಯಾವುದು ಮಿಸ್ಸೇ ಮಾಡ್ತಿಲ್ಲ. ವೇದಾಂತ್ ಎಲ್ಲ ಲೆಕ್ಕನೂ ಕರೆಕ್ಟ್ ಮಾಡ್ತಿದ್ದೀರಾ. ಸಿರಿ, ಭುವಿಕ್ ಎಲ್ಲ ಕರೆಕ್ಟ್ ಮಾಡಿದ್ರಿ. ಸ್ವಲ್ಪ ಜನ ತಪ್ಪು ಮಾಡಿದ್ರಿ. ಮತ್ತೆ ದಟ್ ಈಸ್ ಲೋಚನಾ, ನಿಹಾಲ್, ಸ್ಫೂರ್ತಿ, ವರ್ಷಿಕಾ, ಪೂರ್ವಿಕಾ, ತಪ್ಪು, ಬೆನಕಾ ತಪ್ಪು ಮಾಡಿದ್ರಿ. ಆಯ್ತಾ? ಹೇಗೆ ಅಂತ ಹೇಳ್ತೀನಿ ನೋಡಿ. 85 million, ನಾವು ಈ ಮಿಲಿಯನ್ ಅಲ್ಲಿ ಇರೋದ್ರಿಂದ ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ನೇ ಬರ್ಕೋಣ. ಸೊ ಒನ್ಸ್ ಅಂದ್ರೆ ಬಿಡಿ ಸ್ಥಾನ, ಟೆನ್ಸ್, ಹಂಡ್ರೆಡ್ಸ್, ಸೊ ಥೌಸಂಡ್ಸ್, 10,000s ಅಂಡ್ ಲ್ಯಾಕ್ ಇಲ್ಲ ಇಂಟರ್ನ್ಯಾಷನಲ್ ಅಲ್ಲಿ, 100,000s, ನೆಕ್ಸ್ಟ್ ಮಿಲಿಯನ್, 10 million, ಈ ರೀತಿ ಇದೆ. ಸೊ ಇಲ್ಲಿ 85 million ಇರೋದ್ರಿಂದ ನಾವೇನ್ ಮಾಡೋಣ, 85ನ ಮಿಲಿಯನ್, 85 million, 5 million ಮತ್ತೆ 80 million, 85 million. ಸೊ ಇಲ್ಲಿ 100,000s ಇದೆ, 344,000. ಸೊ ನೆಕ್ಸ್ಟ್ ಒನ್ಸ್ ಅಂದ್ರೆ 458. ಸೊ 2 numbers. ಸೊ ಇದನ್ನ ಇಂಡಿಯನ್ ಸಿಸ್ಟಮ್ ನಲ್ಲಿ ಇಲ್ಲಿ ಬರೆದಿದ್ದಾರೆ. ಬೋತ್ ಆರ್ ಸೇಮ್.